ಅಲ್ಲ, ಇದು ಹೇಗ್ ಸಾಧ್ಯ ಆಗುತ್ತೆ? ಸ್ವಲ್ಪ ಕೂಡ ಹಿಂದೆ ಮುಂದೆ ಯೋಚನೆ ಮಾಡ್ದೆ ಅವ್ರು ಎಲ್ರು ಮುಂದೆ 4 ದಿನದಲ್ಲಿ ಮದ್ವೆ ಅಂತ ಹೇಳಿ ಹೊರಟೋದ್ರು. ನಾವ್ ಗಡಿಬಿಡಿಯಿಂದ ಎಲ್ಲ ಕೆಲ್ಸಗಳನ್ನೂ ಮಾಡ್ಬೇಕು. ನನಗ್ ತುಂಬಾ ಗಾಬರಿ ಆಗ್ತಾ ಇದೆ. ಉಮಾ, ನೋಡು, ನೀನೇನು ಗಾಬರಿ ಆಗ್ಬೇಡ. ಸಕ್ಕು ಮದ್ವೆನ ಯಾವ ಅಡೆತಡೆನೂ ಇಲ್ದೆ ಆ ಪಾಂಡುರಂಗನೇ ಮಾಡಿಸ್ತಾನೆ. ಹೌದು ಉಮಾ, ಎಲ್ಲ ಅವನೇ ನೋಡ್ಕೋತಾನೆ. ಅತ್ತೆ ಕೋಪಿಷ್ಟೇನೆ, ಆದ್ರೆ ಅಳಿಯ ಒಳ್ಳೆಯವನ್ ಹಾಗೆ ಕಾಣಿಸ್ತಿದ್ದಾನೆ. ಸಕ್ಕುನ ಚೆನ್ನಾಗಿ ನೋಡ್ಕೋತಾನೆ. ವಿಠಲ 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 ಹರೇ ಪಾಂಡುರಂಗ. ನಮ್ ಸಕ್ಕು ತನ್ನ ಬಾವಿಗಂಡೆಲ್ಲ ನೆನೆಸ್ಕೊಂಡು ಹಾಡು ಹಾಡ್ತಾ ಇದ್ದಲ್ಲ ಏನು? ಬನ್ನಿ ಹೋಗಿ ನೋಡೋಣ. ಕಣ್ಣುಗಳಿಗೆ ಬೆಳಕು ನೀನೆ, ಕಣ್ಣುಗಳಿಗೆ ಬೆಳಕು ನೀನೆ, ಜಗನ್ನಾಥ ಸ್ವಾಮಿ ದೇವಾ, ಜಗನ್ನಾಥ ಸ್ವಾಮಿ ದೇವಾ ದೇವಾ. ಪಾಂಡುರಂಗ, ನನ್ ಮದ್ವೆ ಆದ್ಮೇಲೆ ನಾವ್ ಅತ್ತೆ ಮನೆಗೆ ಹೋಗ್ಬೇಕು. ಅವ್ರದ್ದು ತುಂಬಾ ವಿಶಾಲವಾದ ಮನೆ ಅಂತೆ. ಇನ್ ಮುಂದೆ ನಾವ್ ಅಲ್ಲೇ ಇರ್ಬೇಕು. ಪಾಂಡುರಂಗ, ನೀನೇನಾದ್ರೂ ನನ್ ಜೊತೆ ಇದ್ರೆ ನಾನು ಒಬ್ಬಂಟಿ ಅನ್ನೋ ಭಾವನೆ ನನಗ್ ಖಂಡಿತ ಇರೋದಿಲ್ಲ. ನೋಡಿದ್ರಾ, ಅಳಿಯ ಅಲ್ಲ, ಇವಳಿನ್ನು ಪಾಂಡುರಂಗನ್ ಧ್ಯಾನದಲ್ಲೇ ಇದ್ದಾಳೆ. ಅದ್ ಸರಿ, ನಿನ್ಗೆ ಈ ವಿಗ್ರಹ ಯಾರ್ ಕೊಟ್ರು? ಅಯ್ಯೋ ಅಮ್ಮ, ಇದ್ನ ವಿಗ್ರಹ ಅನ್ಬೇಡಿ. ಇವನು ನನ್ ಪಾಂಡುರಂಗ. ಪಾಂಡು ಕೊಟ್ಟ. ಅಂದವಾಗಿದ್ದಾನಲ್ವಾ? ಇವನು ನನ್ ಸ್ನೇಹಿತ ಪಾಂಡುರಂಗ. ಅಜ್ಜಿ ತಗೋ ನೋಡು. ಭಲೆ ಚೆನ್ನಾಗಿದೆ, ತುಂಬಾ ಅಂದವಾಗಿದೆ. ಆದ್ರೆ ಸಕ್ಕು, ನಮ್ಮನೇಲಿದ್ದಾಗ ನೀನು ಹಗಲು ರಾತ್ರಿ ಪಾಂಡುರಂಗನ್ ಧ್ಯಾನದಲ್ಲೇ ಇರ್ತೀಯ. ಆದ್ರೆ ಅತ್ತೆ ಮನೇಲಿ ಹೀಗಾದ್ರೆ ಆಗಲ್ಲ. ಸಕ್ಕು, ನೀನೀಗ ನಿನ್ ಬಾವಿ ಗಂಡನ್ ಬಗ್ಗೆ ಯೋಚನೆ ಮಾಡಿದ್ರೆ ನಾವು ಸಂತೋಷ ಪಡ್ತೀವಿ. ಪಾಂಡುರಂಗನ್ ಬಚ್ಚಿಟ್ಕೋ. ಅಯ್ಯೋ, ಹಾಗನ್ಬೇಡಮ್ಮ. ಅವ್ರ ಅತ್ತೆ ಮನೇಲೂ ಕೂಡ ಎಲ್ರು ಪಾಂಡುರಂಗನ್ ಭಕ್ತರೆ. ಸಕ್ಕು ಮಾವ ಕೂಡ ಪಂಡರಾಪುರದಲ್ಲಿದಾರಂತೆ. ಹಾಗಾಗಿ ಯಾವ ತೊಂದ್ರೆನೂ ಇರಲ್ಲ. ಇಲ್ ನೋಡು ಶಿವಪ್ಪ, ಅವಳ ತಲೆಗೆ ಇಂಥದನ್ನೆಲ್ಲ ತುಂಬೇಡ. ಇಲ್ ನೋಡು, ಹೊಸ ಮದುಮಗಳು ಅತ್ತೆ ಮನೆಗ್ ಹೋಗಿ ಅಲ್ಲಿ ಮುನಿಸ್ಕೊಂಡ್ರೆ ಚೆನ್ನಾಗಿರುತ್ತಾ? ಇವಳು ಆ ಮನೆ ಸೊಸೆ ಮಾತ್ರ ಅಲ್ಲ, ಒಬ್ರಿಗೆ ಹೆಂಡ್ತಿ, ಇನ್ನೊಬ್ರಿಗೆ ಅತ್ತಿಗೆ, ಚಿಕ್ಕಮ್ಮ, ಅತ್ತೆ, ಹೀಗೆ ಎಷ್ಟೋ ಪಾತ್ರಗಳನ್ನ ನಿಭಾಯಿಸ್ಬೇಕು. ಅವ್ರ ನಿರೀಕ್ಷೆಗಳನ್ನ ಇವಳು ಪೂರೈಸ್ಬೇಕು. ಅದು ಮೊದ್ಲೇ ತುಂಬಿದ ಕುಟುಂಬ. ಬೇಕು ಅಂತಾನೆ ಚಾಡಿ ಹೇಳಿ ಜಗಳ ತರೋರು ಕೂಡ ಇರ್ತಾರೆ. ತುಂಬಾ ಹುಷಾರಾಗಿರ್ಬೇಕು. ಚಿಕ್ಕ ಹುಡುಗಿ, ನಿನ್ಗೆ ಅರ್ಥ ಆಗಲ್ಲ. ನೀನು ಅವ್ರ ಮನ್ಸುಗಳನ್ನ ಗೆಲ್ಬೇಕು. ಉಮಾ, ಮದ್ವೆಗೆ ಇನ್ನು 4 ದಿನ ಬಾಕಿ ಇರೋದು. ಅಷ್ಟ್ರೊಳಗೆ ಎಲ್ಲಾ ವಿಷಯಗಳು ಅವಳಿಗೆ ಅರ್ಥ ಆಗೋ ತರ ಹೇಳ್ಬೇಕು. ನಿಧಾನವಾಗಿ ಹೇಳು. ಸರಿ, ಆಯ್ತು ಅತ್ತೆ. ಹಾ, ಅಯ್ಯೋ, ಯಾಕೋ ಹೀಗೆ ಓಡ್ಕೊಂಡ್ ಬಂದಿದ್ಯಾ? ನೋಡು ಎಷ್ಟು ಸುಸ್ತಾಗಿದ್ಯಾ ಅಂತ. ಅಯ್ಯೋ ಅಭಯ, ನೀನೇ ತಾನೇ ಕರ್ದಿದ್ದು, ಅದಕ್ಕೆ ಓಡೋಡ್ ಬಂದೆ. ತುಂಬಾ ಸುಸ್ತಾಗ್ತಿದೆ. ಕುಡಿಯಕ್ ನೀರ್ ಕೊಡ್ತೀಯಾ? ಹೌದು, ನನ್ನನ್ ಯಾಕೆ ಬರಕ್ ಹೇಳ್ದೆ? ಸಮಸ್ಯೆ ಏನಿಲ್ಲ ತಾನೆ? ಯಾವ ಸಮಸ್ಯೆನೂ ಇಲ್ಲ, ಎಲ್ಲ ಸರಿಯಾಗೇ ಇದೆ. ನಮ್ ಸಕ್ಕುಗೆ ಮದ್ವೆ ಆಗ್ತಿದೆ ಅಲ್ವಾ? ಅವ್ರ ಮನೆಗ್ ಹೋಗಿ ಅವಳ ಜೊತೆ ಸ್ವಲ್ಪ ಹೊತ್ತು ಮಾತಾಡ್ಕೊಂಡ್ ಬರೋಣ. ಸರಿ. ಇನ್ನೇನ್ ಜಿಬ್ರಿನೂ ಇಲ್ಲಿಗ್ ಬಂದ್ಬಿಡ್ತಾಳೆ. 3 ಜನ ಒಟ್ಟಿಗೆ ಹೋಗೋಣ ಕಣೋ. ಇಲ್ಲ, ಒಂದ್ ಕೆಲ್ಸ ಮಾಡು, ನೀನ್ ಹೋಗಿ ಸಕ್ಕುನೇ ಇಲ್ಲಿ ಕರ್ಕೊಂಡ್ ಬಾ. ಬೇಡ ಬಿಡು, ಸುಸ್ತಾಗಿದ್ಯಾ. ನೀನ್ ಕೂತಿರು, ನಾನ್ ನೀರ್ ತರ್ತೀನಿ. ನೀರ್ ಕುಡಿದ್ರೆ ಸುಧಾರಿಸ್ಕೋತ್ಯಾ. ಹಾ ಹಾ ಏ ಭೈರವ, ಆ ಹುಡುಗಿಗೆ ಹೇಳು, ಸುಮ್ನೆ ಪಾಂಡುರಂಗ ಜಪ ಮಾಡ್ತಿದ್ದಾಳೆ. ನಾನಿಂತ ಚಿಲ್ರೆ ದೇವ್ರಗಳನ್ನ ನಂಬಲ್ಲ ಅಂತ ಜೋರಾಗಿ ಹೇಳು. ಈ ಸುಳ್ಗಾರ ಕಳ್ಳಬಾಬನ್ ಶಿಷ್ಯ. ಇವನ್ ಯಾಕೆ ಮತ್ತೆ ಊರಿಗೆ ಬಂದಿದ್ದಾನೆ? ವೇಷ ಬದಲಾಯಿಸ್ಕೊಂಡ್ ಬಂದಿದ್ದಾನೆ.
ಖಂಡಿತ ಆ ಬಾಬಾ ಏನೋ ಸಂಚ್ ಮಾಡಿರ್ತಾನೆ. ಇವನ್ ಉಪಾಯ ಏನಂತ ಕಂಡಿಡಿತೀನಿ. ನೀರ್ ಕುಡಿದ್ರೆ ಪಾಂಡು, ಲೋ ಪಾಂಡು, ಸಿಕ್ತು. ನನಗೆ ಬೇಕಾಗಿರೋದು ಸಿಕ್ತು. ಇವನು ಹುಡುಗಿ ಬಟ್ಟೆನ ಯಾಕೆ ಕಳ್ತನ ಮಾಡ್ತಿದ್ದಾನೆ? ಬೇಗ ಮುಗ್ಸು, ಇನ್ನು ಎಷ್ಟು ಹೊತ್ತು? ಆಯ್ತು, ಗಡಿಬಿಡಿ ಮಾಡ್ಬೇಡಿ. ಸಕ್ಕು, ಬಾಮ್ಮ ಇಲ್ಲಿ. ಅದಕ್ಕೆ ಏನ್ ಮಾಡ್ತಾ ಇದ್ದೀರಾ ಅದಕ್ಕೆ? ಅಣ್ಣ, ನೋಡು ಅಮ್ಮ, ನನ್ನೇನು ಕೇಳ್ಬೇಡ. ಸಕ್ಕೋರ್ ಮಾವ ಏರ್ಪಾಟ್ ಮಾಡಕ್ ಹೇಳಿದ್ರು ಮಾಡಿದೀನಿ. ಉಮಾ, ವಿಶೇಷವಾಗಿ ಏನು ಮಾಡ್ತಿಲ್ಲ ನಾನು. ಸೋದರ ಮಾವನಾಗಿ ನನಗೆ ಕೆಲವು ಜವಾಬ್ದಾರಿ ಇರುತ್ತೆ ಅಲ್ವಾ. ನನ್ನ ಮುದ್ದಿನ ಸೊಸೆ ಈಗ ಅತ್ತೆ ಮನೆಗೆ ಹೋಗ್ತಾ ಇದ್ದಾಳೆ. ಇಷ್ಟು ದಿನ ಲಕ್ಷ್ಮೀ ದೇವಿ ತರ ಮನೇಲಿ ನಗ್ನಗ್ತಾ ಓಡಾಡ್ಕೊಂಡಿದ್ಲು. ಈಗ ಗಂಡನ ಮನೆಗೆ ಅಂತ ಹೋಗ್ತಿದ್ದಾಳೆ. ಇನ್ನು ನೆನ್ನೆ ಮೊನ್ನೆ ಹೊರತಾಗಿದೆ. ಅಷ್ಟರಲ್ಲೇ ಬೆಳೆದು ದೊಡ್ಡವಳಾಗಿ ಈಗ ಮದುವೆ ಮಾಡಿಕೊಂಡು ಅತ್ತೆ ಮನೆಗೆ ಅಂತ ಹೋಗ್ತಿದ್ದಾಳೆ. ಇವತ್ತು ನನ್ನ ಸಕ್ಕು ಹೋಗ್ತಾಳೆ, ನಾಳೆ ನನ್ನ ಇಂದು ಬಿಂದು ಕೂಡ. ಕೂತ್ಕೋಮ್ಮ, ಆ ಪೀಠದ ಮೇಲೆ ಕೂತ್ಕೋ. ತಗೊಳಮ್ಮ, ಸೋದರ ಮಾವನ ಉಡುಗೊರೆ, ನಿನ್ ಮದುವೆ ಬಟ್ಟೆಗಳು ತಾಯಿ. ಮದುವೆ ಹಸೆಮಣೆ ಮೇಲೆ ಮಾವ ಕೊಟ್ಟಿರೋ ಸೀರೆ ಉಟ್ಕೋಬೇಕು, ಸರಿನಾ? ನಿನಗೆ ಮನಸ್ಫೂರ್ತಿಯಾಗಿ ಆಶೀರ್ವಾದ ಮಾಡ್ತಿದ್ದೀನಿ ಸಕ್ಕು. ನೀನು ಸುಖವಾಗಿರ್ಬೇಕು, 100 ಕಾಲ ನೀನು ಸಂತೋಷವಾಗಿರ್ಬೇಕು.